ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ 18ನೇ ದಿನವೂ ಮುಂದುವರೆದಿದೆ. ಅಮೆರಿಕದ ವಾಯುನೆಲೆ ಹಾಗೂ ರಾಯಭಾರ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡುತ್ತಿದೆ. ಇವತ್ತು ಇರಾಕ್ನ ಬಾಗ್ದಾದ್ ಮೇಲೆ ದಾಳಿಯನ್ನ ಮಾಡಿದೆ. ಬಾಗ್ದಾದ್ನಲ್ಲಿರುವ ಯುಎಸ್ ಕಚೇರಿ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ನಡೆಸಿದ್ದು, ಡ್ರೋನ್ ದಾಳಿಯಲ್ಲಿ ಹಲವು ಮನೆಗಳು ಹೊತ್ತಿ ಉರಿದಿವೆ. ಇಸ್ರೇಲ್ ಕೂಡ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಸರಣಿ ದಾಳಿ ಮಾಡ್ತಾ ಇದೆ. ಟೆಹರಾನ್ನಲ್ಲಿನ ಬೃಹತ್ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಭಾರೀ ಏರ್ ಸ್ಟ್ರೈಕ್ ಮಾಡಿದೆ. ಉತ್ತರ ಟೆಹರಾನ್ನಲ್ಲಿ ಹಲವಾರು ದೊಡ್ಡ ಸ್ಫೋಟಗಳ ಸದ್ದು ಕೇಳಿ ಬಂದಿದೆ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಜೋರಾಗ್ತಿದೆ. ಇವೆಲ್ಲದರ ಮಧ್ಯೆ ಇರಾನ್ನ ಐಆರ್ಜಿಸಿ ಪಡೆ ಹಾಗೂ ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಐಆರ್ಜಿಸಿ ಹಾಗೂ ಹೆಜ್ಬುಲ್ಲಾಗಳನ್ನು ಭಯೋತ್ಪಾದಕ ಪಟ್ಟಿಗೆ ಸೇರಿಸಬೇಕು ಅಂತ ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಒತ್ತಾಯಿಸಿದ್ದಾರೆ. ಇರಾನ್ ಮಿಲಿಟರಿ ಅಧಿಕಾರಿಯನ್ನ ಅಮೆರಿಕವನ್ನ ತಮ್ಮ ಮಾತಿನ ಮೂಲಕ ಕೆಣಕಿದ್ದಾರೆ. ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿಯನ್ನ ಎಪಿಕ್ ಫಿಯರ್ ಅಂತ ವ್ಯಂಗ್ಯ ಮಾಡಿದ್ದಾರೆ. ಯುದ್ಧಗಳು ಯುದ್ಧಭೂಮಿಯಲ್ಲಿ ನಿರ್ಧರಿಸಲ್ಪಡುತ್ತವೆ, ಸಾಮಾಜಿಕ ಮಾಧ್ಯಮಗಳಲ್ಲ ಅಂತ ಇರಾನ್ನ ವಕ್ತಾರ ಇಬ್ರಾಹಿಂ ಝೋಲ್ಗಾಪುರಿ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದುಬೈ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿದೆ. ದುಬೈನ ಹಲವು ಕಡೆ ದೊಡ್ಡ ದೊಡ್ಡ ಕ್ಷಿಪಣಿಗಳ ಸದ್ದು ಕೇಳಿ ಬಂದಿದೆ. ಹಲವು ಕಡೆ ದಟ್ಟ ಹೊಗೆ ಕಾಣಿಸಿಕೊಂಡಿದೆ, ಬೆಂಕಿಯು ಆವರಿಸಿಕೊಂಡಿದೆ. ಖತಾರ್ ಮೇಲೂ ಇರಾನ್ ದಾಳಿ ಮಾಡಿದೆ. ಖತಾರ್ ದೋಹಾದಲ್ಲಿ ಇರಾನ್ ಮಿಸೈಲ್ಗಳಿಂದ ದಾಳಿ ಮಾಡಲ್ಪಟ್ಟಿದೆ. ಸ್ಫೋಟದಲ್ಲಿ ಹಲವರು ಮಂದಿ ಗಾಯಗೊಂಡಿದ್ದಾರೆ. ದುಬೈ ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಮೇಲೆ ನಿನ್ನೆ ಇರಾನ್ ಸರಣಿ ದಾಳಿ ನಡೆಸಿತ್ತು. ಇದರಿಂದ ದುಬೈ ಏರ್ಪೋರ್ಟ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಸದ್ಯ ಪರಿಸ್ಥಿತಿ ತಳಹದಿಗೆ ಬಂದಿದೆ. ಮತ್ತೆ ಏರ್ಪೋರ್ಟ್ ಓಪನ್ ಆಗಿದೆ. ಇದರಿಂದ ಹಲವು ವಿಮಾನಗಳು ದುಬೈಗೆ ಬರ್ತಾ ಇವೆ. ಈಗ ಎಲ್ಪಿಜಿ ಗ್ಯಾಸ್ಗೆ ಸಂಬಂಧಪಟ್ಟ ಸುದ್ದಿಗಳು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಂಘರ್ಷ ಹಿನ್ನೆಲೆ ಭಾರತದಲ್ಲಿ ಗ್ಯಾಸ್ ಅಭಾವ ಹೆಚ್ಚಾಗ್ತಾ ಇದೆ. ಈ ನಡುವೆ ನಿನ್ನೆ ಗುಜರಾತ್ಗೆ ಶಿವಾಲಿಕ್ ಹಡಗು ಬಂದಿದ್ದು 20,000 ಮೆಟ್ರಿಕ್ ಟನ್ ಅನ್ಲೋಡ್ ಮಾಡಿದೆ. ಸದ್ಯ ಗುಜರಾತ್ನಿಂದ ಮಂಗಳೂರಿಗೆ ತೆರಳುತ್ತಾ ಇರುವ ಶಿವಾಲಿಕ್ ಹಡಗು ಮಂಗಳೂರು ಬಂದರಿನಲ್ಲಿ 26,000 ಮೆಟ್ರಿಕ್ ಟನ್ ಅನ್ಲೋಡ್ ಮಾಡುತ್ತೆ. ಇನ್ನು 3-4 ದಿನಗಳಲ್ಲಿ ಮಂಗಳೂರಿಗೆ ಶಿವಾಲಿಕ್ ಹಡಗು ಬಂದು ತಲುಪಲಿದೆ. ಖತಾರ್ನಿಂದ ಬರ್ತಿರೋ ನಂದಾದೇವಿ ಹಡಗು ಇವತ್ತು ಭಾರತಕ್ಕೆ ಬರಲಿದ್ದು 40,000 ಮೆಟ್ರಿಕ್ ಟನ್ಗೂ ಹೆಚ್ಚು ಎಲ್ಪಿಜಿ ಹೊತ್ತು ತರ್ತಿರೋ ನಂದಾದೇವಿ ಹಡಗು ಇವತ್ತು ಗುಜರಾತ್ನ ಕಾಂಡ್ಲಾ ಬಂದರಿಗೆ ಬರಲಿದೆ. ಭಾರತೀಯ ನೌಕಾಪಡೆಯ ಎಸ್ಕಾಟ್ನೊಂದಿಗೆ ನಂದಾದೇವಿ ಹಡಗು ಬರ್ತಾ ಇದೆ. ಗ್ಯಾಸ್ ಸಮಸ್ಯೆ ಮಧ್ಯೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಪಕ್ಕದ ತಮಿಳುನಾಡಿಗೆ 72,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನೀಡಿದ್ದು, ಕರ್ನಾಟಕಕ್ಕೆ ಕೇವಲ 44,000 ಕಮರ್ಷಿಯಲ್ ಗ್ಯಾಸ್ ಹಂಚಿಕೆ ಮಾಡಲಾಗ್ತಾ ಇದೆ. 44,000 ಸಿಲಿಂಡರ್ನಲ್ಲಿ ಹೋಟೆಲ್ ಉದ್ಯಮಕ್ಕೆ ಕೇವಲ ಸಿಲಿಂಡರ್ ಸಿಗುವಂತಾಗಿದೆ, 1,000 ಸಿಲಿಂಡರ್. ಹೀಗಾಗಿ ಕೇಂದ್ರದ ಮೇಲೆ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೂ ಗ್ಯಾಸ್ ಸಂಕಷ್ಟ ತಲೆದೋರಿದೆ. ಗ್ಯಾಸ್ ಅವಲಂಬಿತ ಸುಮಾರು 3,000 ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಸಂಕಷ್ಟಕ್ಕೆ ಸಿಲುಕಿವೆ. ಫ್ಯಾಬ್ರಿಕೇಷನ್, ವೆಲ್ಡಿಂಗ್ ಹಾಗೆಯೇ ಇತರ ಕೈಗಾರಿಕೆಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಬಳಕೆ ಆಗ್ತಿತ್ತು. ಆದರೆ ಈಗ ಸಿಲಿಂಡರ್ ಸಿಗದೆ ಫ್ಯಾಕ್ಟರಿಗಳು ಮುಚ್ಚುವಂತಾಗಿದೆ. ಬೆಂಗಳೂರಿನ 15,000 ಪಿಜಿಗಳಿಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಹೀಗಾಗಿ ಇವತ್ತು ಪಿಜಿ ಮಾಲೀಕರ ಸಂಘದ ಸದಸ್ಯರು ಇವತ್ತು ಆಹಾರ ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಸಿಲಿಂಡರ್ಗೆ ಮನವಿ ಮಾಡಲಿದ್ದಾರೆ. ಹೋಟೆಲ್ ಹಾಗೂ ಪಿಜಿಗಳಿಗೆ 1,000 ಸಿಲಿಂಡರ್ ಸಾಕಾಗಲ್ಲ, ಹೀಗಾಗಿ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿ ಮಾಡಲಿದ್ದಾರೆ. ಬೆಳಗಾವಿಯಲ್ಲಿ ಹೋಟೆಲ್ ಉದ್ಯಮದ ಮೇಲೂ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿದೆ. ಯುದ್ಧದಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿವೆ. ಬೆಳಗಾವಿಯ ಆರ್ಪಿಡಿ ಸರ್ಕಲ್ನಲ್ಲಿರುವ ಅಜಂತಾ ಹೋಟೆಲ್ ಬಂದ್ ಆಗಿದ್ದು, ಹೋಟೆಲ್ ಮುಂದೆ ಬಂದ್ ಬೋರ್ಡ್ ಅನ್ನು ಹಾಕಲಾಗಿದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಗ್ಯಾಸ್ಗೆ ಜನ ಪರದಾಡುವಂತಾಗಿದೆ. ನರಗುಂದದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಗ್ಯಾಸ್ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಸಿಲಿಂಡರ್ ಪಡೆಯೋಕೆ ಬಂದಿದ್ದ ಜನ ಸಿಲಿಂಡರ್ ಇಲ್ಲದೆ ಖಾಲಿ ಕೈಯಲ್ಲಿ ಮನೆಗೆ ಹೋಗಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಹಿನ್ನೆಲೆ ಮೈಸೂರಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಮೈಸೂರಲ್ಲಿ ಮೊಟ್ಟೆ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಪ್ರತಿನಿತ್ಯ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ 1 ಕೋಟಿಗೂ ಅಧಿಕ ಮೊಟ್ಟೆ ರಫ್ತಾಗ್ತಾ ಇತ್ತು. ಆದರೆ ಈಗ ಮೊಟ್ಟೆಯ ಪ್ರಮಾಣ ಹೆಚ್ಚಾಗಿ ಮೊಟ್ಟೆಯ ದರ ಇಳಿಕೆಯಾಗಿದೆ. ಇದರಿಂದ ಕೋಳಿ ಫಾರ್ಮ್ ಮಾಲೀಕರು ಕಂಗಾಲಾಗಿದ್ದಾರೆ. ಪಾಕಿಸ್ತಾನ ಅಫ್ಘಾನಿಸ್ತಾನ್ ವಾರ್ಗೆ ಸಂಬಂಧಪಟ್ಟ ಸುದ್ದಿಗಳು. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಕಾಬೂಲ್ನ ಆಸ್ಪತ್ರೆ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿ ಮಾಡಿದ್ದು 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಪಾಕ್ ದಾಳಿಯಲ್ಲಿ 250ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 2,000 ಬೆಡ್ ಸಾಮರ್ಥ್ಯ ಇರೋ ದೊಡ್ಡ ಆಸ್ಪತ್ರೆಯ ಮೇಲೇನೆ ಪಾಕಿಸ್ತಾನ ದಾಳಿ ಮಾಡಿದೆ.
सर मकसद है मुझे ठीक है। ಪಾಕಿಸ್ತಾನ ದಾಳಿ ಮಾಡಿದ ಜಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿದ್ದು ಈಗಾಗಲೇ ಗಾಯಗೊಂಡ 250 ಮಂದಿಯನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಸಿಲುಕಿರುವವರ ಹಲವರನ್ನು ರಕ್ಷಣೆ ಮಾಡಲಾಗುತ್ತಿದೆ. ಕಾಬೂಲ್ ಹಾಸ್ಪಿಟಲ್ ಮೇಲೆ ಪಾಕಿಸ್ತಾನ ನಡೆಸಿದ ಭೀಕರ ದಾಳಿಯನ್ನು ಅಫ್ಘಾನಿಸ್ತಾನ್ ಕ್ರಿಕೆಟರ್ ಆಟಗಾರರು ಖಂಡಿಸಿದ್ದಾರೆ. ಪಾಕಿಸ್ತಾನ ಸೇನೆಯಿಂದ ಹತ್ಯೆ ನಡೆದಿದೆ ಅಂತ ರಶೀದ್ ಖಾನ್ ಹಾಗೂ ಮೊಹಮ್ಮದ್ ನಬಿ ಕಿಡಿಕಾರಿದ್ದಾರೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಪಾಕಿಸ್ತಾನದ ವೈಮಾನಿಕ ದಾಳಿಯ ಪರಿಣಾಮವಾಗಿ ಸಂಭವಿಸಿದ ಜೀವಹಾನಿಗೆ ಅಫ್ಘಾನಿಸ್ತಾನ ಕ್ರಿಕೆಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಬೂಲ್ ಆಸ್ಪತ್ರೆ ಮೇಲಿನ ದಾಳಿಯನ್ನು ಪಾಕಿಸ್ತಾನ ನಿರಾಕರಿಸಿದೆ. ನಾವು ಮಿಲಿಟರಿ ಮತ್ತು ಭಯೋತ್ಪಾದಕರನ್ನು ಗುರಿಯಾಗಿ ದಾಳಿ ಮಾಡಿದ್ದೇವೆ ಹೊರತು ಆಸ್ಪತ್ರೆ ಮೇಲೆ ನಾವು ದಾಳಿ ಮಾಡಿಲ್ಲ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಅಫ್ಘಾನ್ ರಾಜಧಾನಿ ಮತ್ತು ಪೂರ್ವ ಗಡಿ ಪ್ರಾಂತ್ಯದ ನಂಗರ್ಹಾರ್ನಲ್ಲಿರೋ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಅಪ್ಪು ಬರ್ಡೇ ಕುರಿತಾದ ಸುದ್ದಿಗಳು. ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ. ಈ ಹಿನ್ನೆಲೆ ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಸ್ಮಾರಕದತ್ತ ರಾತ್ರಿಯಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಪ್ಪು ಸ್ಮಾರಕದ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ದೊಡ್ಡಮನೆ ಕುಟುಂಬದವರು ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಆದರೆ ಅಪ್ಪು ಸಮಾಧಿ ಪೂಜೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಗೈರಾಗಿದ್ದಾರೆ. ಅವರು ಅಮೆರಿಕಾದಲ್ಲಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಹಿನ್ನೆಲೆ ಅಪ್ಪು ಅಭಿಮಾನಿಗಳು ಬರ್ತ್ಡೇಯನ್ನು ವಿಶೇಷವಾಗಿ ಆಚರಿಸುತ್ತಿದ್ದಾರೆ. ಅಪ್ಪು ಅಭಿಮಾನಿಗಳು ಸ್ಮಾರಕದ ಬಳಿ ಜನರಿಗೆ ಉಚಿತವಾಗಿ ಸಸಿಗಳನ್ನು ದಾನ ಕೊಡ್ತಿದ್ದಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ಅವರ ಅಭಿಮಾನಿಗಳು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಬಳಿ ಉಚಿತ ಚಾಟ್ಸ್ ವಿತರಣೆಗೆ ಅಪ್ಪು ಅಭಿಮಾನಿ ಮುಂದಾಗಿದ್ದಾರೆ. ಸಂಜೆ 5 ಗಂಟೆಯಿಂದ ಉಚಿತ ಚಾಟ್ಸ್ ವಿತರಿಸಿ ವಿಶೇಷವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈಗ ರಾಜ್ಯದ ವಿದ್ಯಮಾನಗಳನ್ನು ನೋಡೋಣ. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ಕಡೆಗಣನೆ ವಿರೋಧಿಸಿ ಕರವೇ ಪ್ರತಿಭಟನೆಗೆ ರೈಲ್ವೆ ಇಲಾಖೆ ಮಣಿದಿದೆ. ಹುಬ್ಬಳ್ಳಿಯಲ್ಲಿ ಕರವೇ ಪ್ರತಿಭಟನೆಗೆ ಮಣಿದ ರೈಲ್ವೆ ಇಲಾಖೆ ಇವತ್ತಿನ ಪರೀಕ್ಷೆಗಳನ್ನು ಪೋಸ್ಟ್ಪೋನ್ ಮಾಡಿದೆ. ಕೇಶವಾಪುರದ ಕ್ಲಬ್ ರೋಡಲ್ಲಿರೋ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಕರವೇ ಪ್ರತಿಭಟನೆ ನಡೆಸಿತು. ರೈಲ್ವೆ ಇಲಾಖೆಯ ನಿರ್ಧಾರವನ್ನು ಕರವೇ ಸ್ವಾಗತಿಸಿದೆ. ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. 9,02,889 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ತನಕ ಪರೀಕ್ಷೆ ನಡೆಯಲಿದೆ. ರಾಜ್ಯದ 15,941 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯಲಿದೆ. ಪರೀಕ್ಷಾ ಅಕ್ರಮ ತಡೆಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಸಚಿವ ಚಲುವರಾಯಸ್ವಾಮಿ ಹೆಸರೇಳಿಕೊಂಡು ಮಂಡ್ಯ ಎಪಿಎಂಸಿಯಲ್ಲಿ ರೈತರ ಬಳಿ ಸುಲಿಗೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮಂಡ್ಯದ ನಾಗಮಂಗಲದ ಎಪಿಎಂಸಿಯಲ್ಲಿರೋ ಯೋಗೇಶ್ಗೆ ಲಂಚ ಕೊಡದಿದ್ರೆ ರೈತರು ತಂದ ರಾಗಿ ಮೂಟೆಗಳನ್ನು ನಿರಾಕರಿಸ್ತಾರಂತೆ. ಇನ್ನು ಲಂಚ ಪಡೆಯೋದನ್ನ ಪ್ರಶ್ನಿಸಿದ್ರೆ ಏನ್ ಮಾಡೋಕ್ಕಾಗಲ್ಲ, ನಾನು ಮಿನಿಸ್ಟರ್ ಹಾಗೂ ಸೋಮಣ್ಣ ಶಿಷ್ಯ ಅಂತ ಹೇಳ್ತಾನಂತೆ. ರೈತರ ಹತ್ರ ಕೈ ಹಾಕ್ತಿರಲ್ಲ ನೀವು, ನಾಚಿಕೆ ಆಗ್ಬೇಕು. ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ರಿಜೆಕ್ಟ್ ಮಾಡಿ ಕಳಿಸಿಲ್ಲ. ತನಗೆ ನ್ಯಾಯ ಒದಗಿಸುವಂತೆ ಕೋರಿ ಕಾಂಗ್ರೆಸ್ನ ಮಹಿಳಾ ನಾಯಕಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಚಿಕ್ಕಮಗಳೂರಿನ ಯೂತ್ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ರಾಹೆಲ್ ಶರೀಫ್ ವಿರುದ್ಧ ಚಿಕ್ಕಮಗಳೂರು ನಗರದ ಕಾಂಗ್ರೆಸ್ ನಾಯಕಿ ಚೇತನಾ ಅನ್ನುವರು ಪ್ರಧಾನಿಗೆ ದೂರನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 28ರ ರಾತ್ರಿ ಚೇತನಾ ದಂಪತಿ ಮೇಲೆ ರಾಹೆಲ್ ಶರೀಫ್ ಹಲ್ಲೆ ಮಾಡಿದ್ದ. ಸದ್ಯ ರಾಹೆಲ್ ಶರೀಫ್ನನ್ನ ರಾಜಸ್ಥಾನದ ಅಜ್ಮೀರ್ನಲ್ಲಿ ಬಂಧಿಸಲಾಗಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ವಿಧಾನಸಭೆ ಕಲಾಪ ಆರಂಭ ಆಗಿದೆ. ಪ್ರಶ್ನೋತ್ತರ ಕಲಾಪದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಶಾಸಕ ಬಸನಗೌಡ ದದ್ದಲ್ ಪ್ರಶ್ನೆಗೆ ಸಚಿವ ಆರ್.ಬಿ. ತಿಮ್ಮಾಪುರ ಉತ್ತರ ಕೊಟ್ಟಿದ್ರು. ಅಕ್ರಮ ಮದ್ಯ ಮಾರಾಟ 2 ರೀತಿ ಆಗುತ್ತೆ. ಪೌಡರ್ ತಂದು ಸೇಂದಿ ತಯಾರು ಮಾಡ್ತಾರೆ. ಈಗಾಗಲೇ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಕೃಷ್ಣಾ ಮೇಲ್ದಂಡೆ ಭೂಸ್ವಾಧೀನ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಸಂಸದರ ಸಭೆ ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಭೆ ನಡೆಯುತ್ತೆ. ಈಗಾಗಲೇ ಡಿಕೆಶಿ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕಾವು ರಂಗೇರಿದೆ. ಮೇಟಿ ಕುಟುಂಬದಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ಗೆ ಪೈಪೋಟಿ ಶುರುವಾಗಿದೆ. ಹೀಗಾಗಿ ಮೇಟಿ ಕುಟುಂಬಸ್ಥರಿಗೆ ಸಿಎಂ ಬುಲಾವ್ ಕೊಟ್ಟಿದ್ದು ಇವತ್ತು ಮೇಟಿ ಕುಟುಂಬಸ್ಥರ ಜೊತೆ ಚರ್ಚೆ ನಡೆಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಉಪಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಎಸ್ಎಸ್ ಮಲ್ಲಿಕಾರ್ಜುನ ಹಾಗೂ ಜಮೀರ್ ಅಹಮದ್ ಮಧ್ಯೆ ಫೈಟ್ ಜೋರಾಗಿದೆ. ಇವೆಲ್ಲದರ ಮಧ್ಯೆ ಇವತ್ತು ದಾವಣಗೆರೆಯಲ್ಲಿ ಕೆಪಿಸಿಸಿ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ನಡೆಯಲಿದೆ.
ಪಂಚರಾಜ್ಯ ಚುನಾವಣೆ ಹಾಗೂ ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಹಿನ್ನೆಲೆ ದೆಹಲಿಯಲ್ಲಿ ಇವತ್ತು ಬಿಜೆಪಿ ಸಂಸದೀಯ ಮಂಡಳಿ ಸಭೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಪ್ರಧಾನಿ ಮೋದಿ, ಅಮಿತ್ ಶಾ ಹಾಗೂ ಬಿಎಸ್ವೈ ಭಾಗವಹಿಸಲಿದ್ದಾರೆ. ಈಗ ಕ್ರೈಮ್ ಲೋಕದ ಸುದ್ದಿ ನೋಡೋಣ. ಜೈಲೊಳಗೆ ಕುಟುಂಬಸ್ಥರ ಭೇಟಿಗೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ಈಗಾಗಲೇ ಅರ್ಜಿಯ ವಿಚಾರಣೆ ನಡೆದಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರಕಟಿಸಲಿದೆ. ಜೈಲೊಳಗೆ ಕುಟುಂಬಸ್ಥರು ಹಾಗೂ ವಕೀಲರ ಭೇಟಿಗೆ ದರ್ಶನ್ ಮನವಿ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 5 ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಪವನ್, ವಿಜಯ್, ಧನರಾಜ್, ರಾಘವೇಂದ್ರ, ನಂದೀಶ್ ಜಾಮೀನು ರದ್ದತಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ವಿಚಾರಣೆಯನ್ನ ನಡೆಸಿ ಹೈಕೋರ್ಟ್ ಆದೇಶ ಕೊಡಲಿದೆ. ಕಳೆದ ಬಾರಿ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಹೈಕೋರ್ಟ್ ಸೂಚಿಸಿತ್ತು. ಕಾಂತಾರ ಚಾಪ್ಟರ್ 1ರ ಪಾತ್ರದ ಬಗ್ಗೆ ಅವಹೇಳನ ಮಾಡಿದ ನಟ ರಣವೀರ್ ಸಿಂಗ್ಗೆ ಸಂಕಷ್ಟ ಎದುರಾಗಿದೆ. ಎಫ್ಐಆರ್ ರದ್ದು ಕೋರಿ ರಣವೀರ್ ಸಿಂಗ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ 3ನೇ ಬಾರಿ ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ 6 ತಿಂಗಳು ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಮಾರ್ಚ್ 16ರಂದು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಗಡೀಪಾರು ಮಾಡಿ ಆದೇಶ ಮಾಡಿದ್ದಾರೆ. ಹಣ ಡಬ್ಲಿಂಗ್ ಹೆಸರಲ್ಲಿ ಜನರಿಗೆ ವಂಚನೆ ಮಾಡ್ತಾ ಇದ್ದ 8 ಜನರನ್ನ ಬಂಧನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಶಹರ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದು 2 ಕಾನ್ಸ್ಟೇಬಲ್ ಸೇರಿ ಒಟ್ಟು 8 ಜನರನ್ನ ಬಂಧಿಸಿದ್ದಾರೆ. ಕೆಮಿಕಲ್ ಮೂಲಕ ಹಣ ತಯಾರು ಮಾಡಿಕೊಡ್ತೀವಿ ಅಂತ ಖದೀಮರು ನಂಬಿಸ್ತಾ ಇದ್ರು. ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ ಯುವಕನಿಗೆ ಸುಳ್ಳಿಯ ಕೋರ್ಟ್ ವಿಶೇಷ ಶಿಕ್ಷೆಯನ್ನು ನೀಡಿದೆ. 15 ದಿನ ಸುಳ್ಯ ಪೇಟೆಯಲ್ಲಿ ಸಂಚಾರ ನಿಯಮ ಪಾಲನೆಯ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡುವ ಶಿಕ್ಷೆ ನೀಡಲಾಗಿತ್ತು. ಇದರಿಂದ ಮನನೊಂದ ರಕ್ಷಿತ್ ಅನ್ನುವಾತ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಸದ್ಯ ಸುಳ್ಯ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಅಕ್ರಮವಾಗಿ ಗಾಂಜಾ ಸೊಪ್ಪು ಬೆಳೆದಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿಯ ನಲ್ಲೂರಯ್ಯ ಬಂಧಿತ ಆರೋಪಿ. ಜೋಳದ ಬೆಳೆಯ ನಡುವೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬೆಳೆಸಿದ ಗಾಂಜಾ ಗಿಡಗಳನ್ನು ಜಪ್ತಿ ಮಾಡಲಾಗಿದೆ. ತಡೆಗೋಡೆ ಕುಸಿದು 4 ಸಾವನ್ನಪ್ಪಿದ್ದು 3 ಗಾಯಗೊಂಡಿರೋ ಘಟನೆ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿ ನಡೆದಿದೆ. ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದ ವೇಳೆ ಏಕಾಏಕಿ ತಡೆಗೋಡೆ ಕುಸಿದಿದೆ. 4 ಸ್ಥಳದಲ್ಲಿ ಸಾವನ್ನಪ್ಪಿದರೆ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆನೆಯೊಂದು ಸಿಆರ್ಪಿಎಫ್ ಕ್ಯಾಂಪಸ್ಗೆ ನುಗ್ಗಿ ಆಹಾರ ಪದಾರ್ಥ ಸೇವಿಸಿರೋ ಘಟನೆ ತಮಿಳುನಾಡಿನ ಕೊಯಮತ್ತೂರಲ್ಲಿ ನಡೆದಿದೆ. ಮೆಟ್ಟುಪಾಳ್ಯಂ ರಸ್ತೆಯಲ್ಲಿರುವ ಕಥಿರ್ ನಾಯಕನ್ ಪಾಳೆಯ ಬಳಿಯ ಕ್ಯಾಂಪಸ್ಗೆ ನುಗ್ಗಿದ ಆನೆ ಆಹಾರ ಪದಾರ್ಥವನ್ನು ಸೇವಿಸಿದೆ. ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕಿ ಮತ್ತು ಅಧ್ಯಕ್ಷೆ ನೀತಾ ಅಂಬಾನಿ ಅವರಿಗೆ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿದೆ. ಭುವನೇಶ್ವರದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಕಾಲೇಜು ನೀತಾ ಅಂಬಾನಿ ಅವರ ಲೋಕೋಪಕಾರಿ ಕೆಲಸ ಹಾಗೆಯೇ ಸಾಮಾಜಿಕ ಅಭಿವೃದ್ಧಿಗೆ ನೀಡಿದಂತಹ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಈಗ ಕ್ರೀಡಾ ಸುದ್ದಿಗಳು. ಮಾರ್ಚ್ 28ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆಡಲಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಇಶಾನ್ ಕಿಶಾನ್ ಮುನ್ನಡೆಸುವ ಸಾಧ್ಯತೆ ಇದೆ. ಏಕಕಾಲಕ್ಕೆ 3 ಟಿ20 ತಂಡಗಳನ್ನು ಆಡಿಸುವ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಟಿ20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿರೋ ಅವರು ಐಪಿಎಲ್, ಫ್ರಾಂಚೈಸಿ ಕ್ರಿಕೆಟ್ ಹಾಗೂ ದೇಶಿ ಕ್ರಿಕೆಟ್ಗಳಿಂದ ನಿರಂತರವಾಗಿ ಯುವ ಪ್ರತಿಭೆಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಹೀಗಾಗಿ ಭಾರತೀಯ ಕ್ರಿಕೆಟ್ನಲ್ಲಿ ಏಕಕಾಲದಲ್ಲಿ 3 ಟಿ20 ತಂಡ ಕಟ್ಟಬಹುದು ಅಂತ ಹೇಳಿದ್ದಾರೆ.